ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ಮೀನ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಮೀನರಾಶಿ ಮೀನರಾಶಿಯಲ್ಲಿ ಜನ್ಮದಲ್ಲೇ ಶನಿ, ಅಂದ್ರೆ ಮೀನರಾಶಿಯಲ್ಲಿ ಶನಿ ಗ್ರಹವು ಉಪಸ್ಥಿತನಾಗಿದ್ದು, ಹಾಗೆ ವೃಷಭದಲ್ಲಿ ಕುಜಗ್ರಹವು ಉಪಸ್ಥಿತವಾಗಿದ್ದು, ಮಿಥುನದಲ್ಲಿ ರವಿ ಬುಧ ಚಂದ್ರ, ಕರ್ಕಾಟಕದಲ್ಲಿ ಗುರು, ಹಾಗೆ ಸಿಂಹ ಕೇತು ಶುಕ್ರ ಕುಂಭರಾವು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಅಂದ್ರೆ ಭಾಗದಲ್ಲಿ ಅರ್ಧ ರಾಶಿಗಳ ಗ್ರಹವು ಸಂಚಲನ ಹೇಳತಕ್ಕಂಥದ್ದು. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ, ಯೋಗಗಳು ಯಾವುದು ಹೇಳತಕ್ಕಂಥದ್ದು. ನೋಡಿ, ಮೀನರಾಶಿಯವರಿಗೆ ಹಂಸಯೋಗ ಹೇಳತಕ್ಕಂಥದ್ದು ಮತ್ತು ಶಶಿಮಂಗಲ ಯೋಗ ಹೇಳತಕ್ಕಂಥದ್ದು, ಮತ್ತೆ ಇನ್ನೊಂದು ಬುಧ ಮಂಗಳ ಯೋಗ. ಈ ಮೂರು ಯೋಗಗಳು ಈ ತಿಂಗಳಲ್ಲಿ ಬರ್ತಕ್ಕಂಥದ್ದು. ನೀವು ತುಂಬಾ ಅದೃಷ್ಟವಂತರು. ಈ ತಿಂಗಳಲ್ಲಿ ತುಂಬಾ ವ್ಯವಹಾರಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೆರವೇರುತ್ತೆ. ಹಾಗೆ ಅಧಿಕ ಧನಾಗಮನ ಉಂಟಾಗತ್ತೆ. ಎಲ್ಲಾ ಕಡೆಯಲ್ಲೂ ಕೂಡ ಜಯವನ್ನ ಸಂತೋಷವನ್ನುಂಟು ಮಾಡುತ್ತೆ ಹೇಳತಕ್ಕಂಥದ್ದು. ಹೈನುಗಾರಿಕೆ ಇರಬಹುದು, ಕೃಷಿಕರಿಗೆ ತೆಂಗು ಅಡಿಕೆ ಏಲಕ್ಕಿ ವ್ಯಾಪಾರ ಮಾಡತಕ್ಕಂಥವರಿಗೆ ಹೋಲ್ಸೇಲ್ ವ್ಯಾಪಾರ ಇರಬಹುದು, ಡೀಲರ್ಸ್ಗಳಿಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡತಕ್ಕಂಥ ಇರಬಹುದು, ಹಾಗೆ ಕಬ್ಬು ಬೆಳೆಗಾರರಿಗೆ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ. ಕಾರ್ಖಾನೆಗಳು ಇರಬಹುದು, ಈ ತರದ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭ ಇವೆಲ್ಲವೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಬದುಕಿನ ಜೀವನದ ಒಂದು ಹುರುಪು, ಒಂದು ಹುಮ್ಮಸ್ಸು ಯಥೇಚ್ಛವಾಗಿ ಲಭಿಸ್ತಾ ಇರ್ತಕ್ಕಂಥದ್ದು ಬರುವಂಥದ್ದು. ಗುರುವಿನ ಒಂದು ಅದೃಷ್ಟ ಹೇಳತಕ್ಕಂಥದ್ದು, ಗುರುವಿನ ಮಹಾಯೋಗ ಹೇಳತಕ್ಕಂಥದ್ದು ಅದ್ಭುತವಾಗಿ ಬರತಕ್ಕಂಥದ್ದು. ಹಾಗೆ ಕುಟುಂಬದಲ್ಲಿ ಆಗಾಗ ಕಲಹಗಳು, ವೈರತ್ವಗಳು, ವಿರಸಗಳು ಉಂಟಾದ್ರೂ ಕೂಡ ಅದು ಶಮನಗೊಳ್ಳುತ್ತೆ. ಮತ್ತೆ ನಿಮ್ಮ ಕುಲದೇವರ ಆಶೀರ್ವಾದ, ಕುಲದೇವರ ಅನುಗ್ರಹದಿಂದ ಎಲ್ಲವೂ ಶಮನಗೊಂಡು ನಿಮ್ಮ ದಾಂಪತ್ಯ ಜೀವನವೂ ಕೂಡ ಸುಖಮಯವಾಗಿರುತ್ತೆ. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ, ಒಡವೆ, ಬಂಗಾರ ಇವೆಲ್ಲವೂ ಕೂಡ ಸಿಗಲಿದೆ ಹೇಳತಕ್ಕಂಥದ್ದು. ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚು ಲಾಭವನ್ನ ನೀಡಲಿದ್ದು, ಷೇರುಪೇಟೆಯಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಇರಬಹುದು, ಮ್ಯೂಚುವಲ್ ಫಂಡ್ ಇರಬಹುದು, ಇದೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನ ತಂದುಕೊಟ್ಟು ಹರ್ಷದಾಯಕವಾಗಿರುತ್ತೆ ಮತ್ತು ಮಂಗಲದಾಯಕವಾಗಿರುತ್ತೆ ಹೇಳ್ತಕ್ಕಂಥ. ವಧುವರರಿಗೂ ಕೂಡ ವಿವಾಹಾದಿ ಯೋಗಗಳು, ವಿವಾಹಗಳನ್ನ ಉಂಟು ಮಾಡತಕ್ಕಂಥದ್ದು, ಲಾಭವನ್ನು ಕೂಡ ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬಾ ಅದೃಷ್ಟದಾಯಕವಾಗಿರತಕ್ಕಂಥದ್ದು ಮತ್ತು ಸುಖದಾಯಕವಾಗಿರ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಜೀವನ ಸಾರ್ಥಕವಾಗಲಿ, ನಿಮ್ಮ ಬದುಕು ನಂದಾದೀಪವಾಗಲಿ ಹೇಳ್ತಾ, ನಿಮ್ಮ ಕುಟುಂಬ ಸುಕ್ಷೇಮವಾಗಿ ಆಯುಷ್ಯ ಆನಂದ ಆರೋಗ್ಯದಿಂದ ಇರಲಿ ಅಂತ ನಾನು ಕೂಡ ಹಾರೈಸುತ್ತೇನೆ. ಹಾಗಾದ್ರೆ ಮೀನರಾಶಿಯವರು ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಂ ಸುಬ್ರಹ್ಮಣ್ಯಾಯನ ಮಾಡತಕ್ಕಂಥ ಮಂತ್ರವನ್ನ ಪಠನೆ ಮಾಡ್ತಾ ಹೋಗಿ. ಹಾಗೆ ಓಂ ಸ್ಕಂದಾಯನ ಮಾಡತಕ್ಕಂಥ ಮಂತ್ರವನ್ನ ಕಮೆಂಟ್ ಬಾಕ್ಸ್ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.